ಎಲ್ಲರೂ ಕೊಡಬೇಕು, ಇಡೀ ಜನ ಸಮುದಾಯ ಅನ್ನುವಂತ ಹಿನ್ನೆಲೆ ಇಟ್ಕೊಂಡು ಇವತ್ತು ಈ ರೀತಿಯಾದಂತಹ ತುಂಬಾ ಕಡಿಮೆ ವೆಚ್ಚದಲ್ಲಿ ಗರ್ಭಿಣಿ, ಬಸ್ರಿ, ಬಾಣಂತಿಯರಿಗೆ ಒಂದು ಪ್ಯಾಕೇಜ್, ನನಗೆ ನೆಸ್ಟಿಂಗ್ ಅನ್ನುವಂಥ ಪದವೇ ತುಂಬಾ ಇಷ್ಟ ಆಯ್ತು. ನೆಸ್ಟಿಂಗ್ ಅನ್ನುವಂಥದ್ದು ಒಂದು ಗೂಡು, ಒಂದು ಮಗುವಿಗೆ ನಾವು ನಮ್ಮ ಗರ್ಭದೊಳಗಡೆ ಆ ಮಗುವನ್ನ ಇಟ್ಕೊಂಡು ಅದನ್ನ ಆರೈಕೆ ಮಾಡಿ ಅದು ಹೊರಗೆ ಬರೋವರೆಗೂ ಕೂಡ ಒಂದು ರೀತಿಯಾದಂತಹ ದೇಖರೇಖಿ ಆದ್ರೆ, ಕಾಳಜಿ ವಹಿಸ್ಬೇಕಾದ್ರೆ, ಅದು ಹೊರಗೆ ಬಂದ ನಂತರ ಇನ್ನೊಂದು ರೀತಿಯಲ್ಲಿ ಆ ಮಗುವನ್ನ ನೋಡ್ಕೊಳ್ಳುವಂತಹ ಇಡೀ ವೈದ್ಯಕೀಯ ಸಮುದಾಯ ಮತ್ತು ಇಡೀ ಒಂದು ಕುಟುಂಬ ಸೇರಿ ನಡೆಸುವಂತಹ ಕ್ರಿಯೆ ಇದು. ಅಂಥದ್ದೊಂದು ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ಇವತ್ತು ಜನಪ್ರಿಯ ಹಾಸ್ಪಿಟಲ್ ಮೂಲಕ ಇವತ್ತು ಮಾಡ್ತಾ ಇರೋದಕ್ಕೆ ನಾನು ಎಲ್ಲ ಜನ ಸಮುದಾಯದ ಪರವಾಗಿ, ನಮ್ಮೆಲ್ಲ ಗೆಳತಿಯರು ಮತ್ತು ಹೆಣ್ಣು ಸಂಕುಲದ ಪರವಾಗಿ ನಾನು ಮತ್ತೊಮ್ಮೆ ಎಲ್ಲ ವೈದ್ಯರಿಗೆ ಕೂಡ ಡಾಕ್ಟರ್ ಬಶೀರ್ ಅವರು ಮತ್ತು ಫಾತಿಮಾ ಬಶೀರ್ ಅವರಿಗೆ ವಂದಿಸ್ತಾ ನಾನು ಮಾತನಾಡುತ್ತೇನೆ. ಧನ್ಯವಾದ. ಚಂದನ್ ಕರಿತೀರ? ಬಹಳ ಬಿಡುವಿಲ್ಲದ ವ್ಯಕ್ತಿತ್ವ ತಮ್ಮದು. ಬಿಡುವು ಮಾಡಿಕೊಂಡು ಬಂದು ಈ ಸಮಾರಂಭದಲ್ಲಿ ತಮ್ಮ ಅತ್ಯಮೂಲ್ಯವಾದ ನುಡಿಗಳನ್ನು ಈ ಸಮಾರಂಭಕ್ಕಾಗಿ ಲೋಕಾರ್ಪಣೆಗೊಳಿಸಿಕೊಂಡಿದ್ದೀರಿ. ತಮಗೆ ಜನಪ್ರಿಯ ಆಸ್ಪತ್ರೆಯ ವತಿಯಿಂದ ಹಿರಿಯ ಗೌರವ ಸಮರ್ಪಣೆ. ಬರಲ್ಲ. ಧನ್ಯವಾದಗಳು ಮೇಡಮ್. ಇದೀಗ ಮತ್ತೊಬ್ಬರು ಸಾಮಾಜಿಕ ಹೋರಾಟಗಾರರಾದಂತಹ ಶ್ರೀಮತಿ KP ಜಯಶ್ರೀ ಮೇಡಮ್ ತಾವು ಕೂಡ ಈ ಸಮಾರಂಭವನ್ನು ಉದ್ದೇಶಿಸಿ ಸಮಯೋಚಿತವಾಗಿ ಮಾತನಾಡಬೇಕಾಗಿ ತಮ್ಮಲ್ಲಿ ಅತ್ಯಂತ ಪ್ರೀತಿಯ ಎಲ್ಲ ಸಹೋದರಿಗೂ ನನ್ನ ನಮಸ್ಕಾರ. ಇಲ್ಲಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ತಮ್ಮ ಉಪವಾಸ ಆಚರಣೆಯ ಸಂದರ್ಭದಲ್ಲೂ ಸಹ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ ಮೊದಲಿಗೆ ನಾನು ಡಾಕ್ಟರ್ ಬಶೀರ್ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಹಾಗೂ ಜನಪ್ರಿಯ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಹೆಣ್ಣು ಹಲವಾರು ಪಾತ್ರಗಳನ್ನು, ಅಂದರೆ ತಾಯಿಯಾಗಿ, ಮಗಳಾಗಿ, ಗೆಳತಿಯಾಗಿ, ಪತ್ನಿಯಾಗಿ, ಹೀಗೆ ಹಲವು ಪಾತ್ರಗಳನ್ನು ಬಹಳ ವಿವಿಧ ರೀತಿಯ ಆಯಾಮಗಳಲ್ಲಿ ಅವಳು ತನ್ನ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಬಂದಿರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಆಕೆ ಪ್ರತಿನಿತ್ಯ ತನ್ನ ಕುಟುಂಬದವರ, ತನ್ನ ಸುತ್ತಮುತ್ತಲಿನವರ ಯೋಗಕ್ಷೇಮವನ್ನು, ಅವರ ಹಿತವನ್ನೇ ಬಯಸ್ತಾ ಇರುವಂತಹ ಹೆಣ್ಣಿನ ಆರೋಗ್ಯ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಆಕೆಯ ಸಾಮಾಜಿಕ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಸ್ವಸ್ಥವಾಗಿದ್ದಾಗ ಮಾತ್ರ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಮ್ಮ ಸಮಾಜ ಚೆನ್ನಾಗಿರುತ್ತೆ, ನಮ್ಮ ದೇಶ ಚೆನ್ನಾಗಿರುತ್ತೆ. ಸದೃಢ ಸಮಾಜ ಕಟ್ಟೋದಕ್ಕೆ ಇದು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದೆ. ಈ ನಿಟ್ಟಿನಲ್ಲಿ ಬಶೀರ್ ಡಾಕ್ಟರ್ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ತಾಯಿ ಮತ್ತು ನವಜಾತ ಶಿಶುವಿನ ಮರಣ ಪ್ರಮಾಣವನ್ನು ತಗ್ಗಿಸೋ ನಿಟ್ಟಿನಲ್ಲಿ ಈ ಒಂದು ಬರ್ತ್ ಆ್ಯಂಡ್ ಬ್ಲೂ, ಈ ಒಂದು ಹೊಸ ಯೋಜನೆ ಇವರ ಆಸ್ಪತ್ರೆಯಲ್ಲಿ ರೂಪಿಸಿರೋದು ಬಹಳ ಶ್ಲಾಘನೀಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮಹಿಳೆಯರ ಆರೋಗ್ಯ ಕುರಿತು ಈಗಾಗಲೇ ನನ್ನ ಗೆಳತಿ ರೂಪ ಹೇಳಿದ್ದಾರೆ. ನಾನು ಯಾಕಂದರೆ ಸಮಯ ಕಡಿಮೆ ಇರೋದ್ರಿಂದ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಏನು ಸರ್ ಅವರು ಕೇವಲ ಇದೊಂದು ಮಹಿಳಾ ದಿನಾಚರಣೆ ಅಂತಲ್ಲ, ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮತ್ತು ಧಾರ್ಮಿಕ ಸಂಬಂಧಿತ ಕಾರ್ಯಕ್ರಮಗಳನ್ನು ಅವರು ಕೋಮು ಸೌಹಾರ್ದತೆಯ ದೃಷ್ಟಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅವರ ಆಸ್ಪತ್ರೆಯಲ್ಲಿ ಬಹಳ ವರ್ಷಗಳಿಂದ ಆಯೋಜನೆ ಮಾಡ್ತಾ ಬಂದಿದ್ದಾರೆ. ಆ ಮೂಲಕ ತಮ್ಮದೇ ಆದ ಸಮಾಜಮುಖಿ ಕೆಲಸಗಳ ಮೂಲಕ ಅವರು ಸಮಾಜದಲ್ಲಿ ಒಂದು ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿ ಮಾಡುತ್ತಾ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಕೇವಲ ಮಹಿಳಾ ದಿನಾಚರಣೆ ಎಂದು ಮಾತ್ರ ಮಹಿಳೆಯರಿಗೆ ಗೌರವ ಕೊಡಬೇಕು, ಅವಳನ್ನು ಸನ್ಮಾನಿಸುವಂಥ ಕೆಲಸ ಆಗಬಾರ್ದು. ಪ್ರತಿನಿತ್ಯ ಅವಳ ಸೇವೆಯನ್ನು, ಅವಳ ನಿಷ್ಕಲ್ಮಶ ಮನಸ್ಸಿನ ಆ ಒಂದು ಸೇವಾ ಮನೋಭಾವನ ನಾವೆಲ್ಲರೂ ಪ್ರತಿನಿತ್ಯ ಗೌರವಿಸುವುದರ ಮೂಲಕ ಆಕೆಗೆ ಒಂದು ಆರೋಗ್ಯಕರವಾದಂತಹ ವಾತಾವರಣ ಕಲ್ಪಿಸಿಕೊಡೋದ್ರ ಮೂಲಕ ಆಕೆ ಸಮಾಜದಲ್ಲಿ ಪುರುಷನಷ್ಟೇ ಸದೃಢವಾಗಿ
ಯಶಸ್ಸಿನ ಹಾದಿಯತ್ತ ಅವಳು ಸುಗಮವಾಗಿ ತನ್ನ ಹೆಜ್ಜೆಯನ್ನು ಇಡೋದಕ್ಕೆ ನಾವೆಲ್ಲರೂ ಸಹಕರಿಸೋಣ. ಇದರಲ್ಲಿ ಸರ್ ಆಗಲೇ ಹೇಳಿದಾಗೆ ಕೌಟುಂಬಿಕ ಸಾಮರಸ್ಯ ಚೆನ್ನಾಗಿದ್ದಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಚಿಂತನೆಗಳ ಸಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಇದುವರೆಗೆ ಬಹಳ ಸಮಯೋಚಿತವಾಗಿ ತಮ್ಮ ಮಾತುಗಳನ್ನು ಆಡಿದಂತಹ ಶ್ರೀಮತಿ ಜಯಶ್ರೀ ಮೇಡಮ್ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಮಾರ್ಚ್ 1ನೇ ತಾರೀಕು ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ 5K ಮ್ಯಾರಥಾನ್ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ 5,000 ರೂಪಾಯಿಗಳ ನಗದು ಬಹುಮಾನವನ್ನು ಪಡೆಯುವ ಮೂಲಕ ಇವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ನಮ್ಮ ಜಯಶ್ರೀ ಮೇಡಮ್ ಅವರು ಧನ್ಯವಾದಗಳು. ಇದೀಗ ಮತ್ತೊಬ್ಬರು ದಿಟ್ಟ ಹೋರಾಟಗಾರ್ತಿ ಶ್ರೀಮತಿ ಭಾನುಮತಿ ನಾವು ಕೂಡ ನಮ್ಮ ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ, ಸಮಯೋಚಿತವಾಗಿ ಮಾತನಾಡಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಹಿಳಾ ದಿನಾಚರಣೆಯ ಶುಭಾಶಯಗಳು ನನ್ನೆಲ್ಲ ಸಹೋದರಿಯರಿಗೆ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂತಹ ನನ್ನೆಲ್ಲ ಸಹೋದರಿಯರಿಗೂ ಮತ್ತೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೂ ಇಂದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಡಾಕ್ಟರ್ ಬಶೀರ್ ಸರ್ ಹಾಗೂ ಸಿಬ್ಬಂದಿಯ ವರ್ಗದ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ, ಮಹಿಳೆಯರೇ, ಇದಾಗಲೇ ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ, ಮಹಿಳೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಅಥವಾ ಆಕೆಗೆ ಸಿಗಬೇಕಾದ ಸ್ಥಾನಮಾನಗಳು ಸಿಗ್ತಾ ಇಲ್ಲ, ಅವಕಾಶ ವಂಚಿತರಾಗಿದ್ದಾರೆ, ಇಂಥ ಅನೇಕ ಮಾತುಗಳನ್ನು. ಆಮೇಲೆ ದಿನನಿತ್ಯ ಅವಳು ಅನೇಕ ಕಷ್ಟಗಳಲ್ಲಿ ಸಿಲುಕಿಕೊಂಡು ಕಷ್ಟಪಡ್ತಾ ಇದ್ದಾಳೆ. ಈ ಥರದ್ದೆಲ್ಲ ಮಾತುಗಳನ್ನು ನಾವು ಕೇಳ್ತಾ ಅನುಭವಿಸ್ತಾ ನೋಡ್ತಾ ಬಂದಿದ್ದೀವಿ. ಇದಕ್ಕೆಲ್ಲ ಪರಿಹಾರ ಹೇಗೆ ಹಾಗಾದ್ರೆ? ಇದಕ್ಕೆಲ್ಲ ಪರಿಹಾರ ಕೇವಲ ಶಿಕ್ಷಣ ಮತ್ತು ಜ್ಞಾನ ಹಾಗೂ ನಾವು ಸ್ವಾವಲಂಬಿಗಳಾಗಿ ಬದುಕುವುದು, ಸಂಘಟಿತರಾಗುವುದು, ಮುಖ್ಯವಾಗಿ ಸಂಘಟಿತರಾಗುವುದು ಹಾಗೂ ಶಿಕ್ಷಣವನ್ನು ಪಡ್ಕೊಂಡು ನಮ್ಮ ಕಾಲ ಮೇಲೆ ನಾವು ನಿಲ್ಲೋದ್ರಿಂದ ಇದನ್ನು ನಾವು ಕಷ್ಟದಿಂದ ಹೊರಬರಬಹುದು. ಇದರೊಂದಿಗೆ ಇನ್ನೊಂದು ಮಾತಿದೆ, ಮೌನವನ್ನು ಮುರಿದು ಮಾತನಾಡುವುದನ್ನು ಕಲಿಬೇಕು. ನಮ್ಗೆ ಎಲ್ಲೇ ಏನೇ ಸ್ವಲ್ಪ ದೌರ್ಜನ್ಯ ಅಥವಾ ತೊಂದರೆ ಆಗ್ತಿದೆ ಅಂದ್ರು ಫಸ್ಟು ನಾವು ಮಹಿಳೆಯರು ಮಾಡೋದು ಮುಚ್ಚಿಡೋದು, ಬಾಯಿ ಮುಚ್ಕೊಂಡು ಕೂಡುವಂಥದ್ದು. ಅದನ್ನು ಮೌನವನ್ನು ಮುರಿದು ಮಾತನಾಡುವುದನ್ನು ಕಲಿಬೇಕು ಅಂತ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತೀನಿ. ಹಾಗೆಯೇ ನಾವೆಲ್ಲರೂ ಸಹೋದರಿಯತ್ವದನ್ನು ಕರ್ಕೋಬೇಕು, ಒಬ್ರಿಗೊಬ್ರು ಸಿಸ್ಟರ್ಹುಡ್ಡನ್ನು ಪಾಲಿಸಬೇಕು. ಆಗ ಮಾತ್ರ ನಾವೆಲ್ಲರೂ ಸಂತೋಷವಾಗಿರೋದಕ್ಕೆ ಸಾಧ್ಯ. ಈ ಮಹಿಳಾ ದಿನಾಚರಣೆ ಏನಿದೆ ದಿನನಿತ್ಯದ ದಿನಾಚರಣೆ ಆಗಬೇಕು. ನಾವು ಸಹೋದರತ್ವವನ್ನು ಕಟ್ಕೊಳ್ಳೋದ್ರೊಂದಿಗೆ ಹಾಗೂ ಪುರುಷರು ನಮ್ಮೊಂದಿಗೆ ಹೇಗೆ ನಡ್ಕೋಬೇಕು ಅನ್ನೋದನ್ನು ಅವರು ಅರ್ಥಕೊಂಡು ಬಾಳೋದ್ರೊಂದಿಗೆ ನಾವು ಇಬ್ಬರು ಯಾರು ಮೇಲಲ್ಲ ಕೀಳಲ್ಲ, ಸಮಾನರು, ಸಮಾನತೆಯನ್ನ ಕಾಪಾಡಬೇಕು ಅನ್ನೋ ಅಡಿಯಲ್ಲಿ ಬದುಕಿದ್ದೆ ಆದರೆ ಸುಸ್ಥಿರವಾದ ಸಮಾಜವನ್ನು ನಾವು ಕಟ್ಟಬಹುದು. ಈ ಮಹಿಳಾ ದಿನಾಚರಣೆಯನ್ನು ದಿನನಿತ್ಯ ನಾವು ವಿಜೃಂಭಿಸ್ಬೋದು, ಆಚರಿಸ್ಬೋದು, ಸಂತೋಷ ಪಡ್ಬೋದು ಅನ್ನೋದು ನನ್ನ ಉದ್ದೇಶ, ಅನಿಸಿಕೆ ಅನಿಸುತ್ತೆ. ಇನ್ನು ಇವತ್ತಿನ ಈ ಕಾರ್ಯಕ್ರಮವನ್ನು ಡಾಕ್ಟರ್ ಬಶೀರ್ ಸರ್ ಮಾಡಿರೋದು ನನಗೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಒಂದು ಸ್ಥಾನಕ್ಕೆ ಹೋದ ತಕ್ಷಣ ಕೈ ತುಂಬ ದುಡಿಮೆ ಆಯಿತು, ನಮ್ಮ ಬಟ್ಟೆಗೆ ಒಂದು ನೇರ್ಪ್ ಆಯಿತು, ನನ್ನ ಮಗಳಿಗೆ ಒಂದು ವ್ಯವಸ್ಥೆ ಆಯಿತು ಅಂತ ಅಂದ ತಕ್ಷಣ ಏನು ಮಾಡ್ತೀವಿ, ಕೈ ಕಾಲು ಚಲ್ಕೊಂಡು ಮಲ್ಕೊಂಡು ಅಥವಾ ರೆಸ್ಟ್ ಮಾಡಿ ಅಲ್ಲಿಗೆ ಒಂದು ಅದರಲ್ಲೇ ಹೋಗುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಆದರೆ ಇದರಿಂದ ಹೊರಗೆ ಬಂದು ಅವರು ಅನೇಕ ಸಮಾಜ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿರೋದು ನನಗೆ ತುಂಬ ಖುಷಿ ಆಗುತ್ತೆ. ನಾನು ಯಾವಾಗಲೂ ಅದನ್ನು ಹೇಳ್ತಾ ಇರ್ತೀನಿ. ಅಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಅದರ ಅಡಿಯಲ್ಲಿ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಮಾಡ್ತಿರೋದಂತೂ ನನಗೆ ತುಂಬ ಸಂತೋಷ ಕೊಡ್ತಿದೆ. ಅವ್ರು ಹೇಳಿದ ಒಂದು ಮಾತು ಇಷ್ಟ ಆಯಿತು ನಮಗೆ. ಎಲ್ಲೋ ಹೋಗಿ ವಿಶ್ವ ದಿನಾಚರಣೆ ಮಾಡ್ಕೊತೀವಿ, ಮಕ್ಕಳ ಮಹಿಳೆಯರದು ಯಾರನ್ನೋ ಗೌರವಿಸ್ಕೊತೀವಿ, ಯಾರನ್ನೋ ಇಷ್ಟಪಡ್ತೀವಿ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಸುತ್ತಮುತ್ತ ಇರೋರನ್ನ ನಾವು ಕಡೆಗಣಿಸೋದು ಜಾಸ್ತಿ, ಅದು ಮಹಿಳೆಯರಾಗಲಿ ಪುರುಷರಾಗಲಿ. ಆದರೆ ಅವ್ರು ಮಾಡ್ತಾ ಇದ್ದಾರೆ, ಅವರ ಮನೆ ಮಡದಿಯಿಂದ ಹಿಡಿದು ತಮ್ಮೊಂದಿಗೆ ಮಾಡ್ತಿರ್ತಕ್ಕಂಥ ಸಿಬ್ಬಂದಿ ವರ್ಗದವರೊಂದಿಗೆ ಹಾಗೂ ತಮ್ಮೊಂದಿಗೆ ಕೆಲಸ ಮಾಡ್ತಿರುವಂತಹ ನಮ್ಮಂತಹ ಹೆಣ್ಮಕ್ಳನ್ನೆಲ್ಲ ಒಳಗೊಂಡು ಇವತ್ತು ಮಾಡ್ತಿರ್ತಕ್ಕಂತಹ ಕಾರ್ಯಕ್ರಮ ತುಂಬ ಖುಷಿ ಕೊಡ್ತಾ ಇದೆ ನನಗೆ. ಅದರೊಂದಿಗೆ ಅವ್ರು ಇದೇನು ಮಾಡಿದರೆ ಪ್ಯಾಕೇಜನ್ನು ಇವತ್ತು ಅನಾವರಣ ಮಾಡಿದ್ವಿ, ಅದು ತುಂಬ ಖುಷಿ ಆಯಿತು. ರೂಪ ಮೇಡಮ್ ಹೇಳಿದಂಗೆ ಅದೊಂದು ಗೂಡು, ಆ ಗೂಡು ಹೊಟ್ಟೆಲಿ ಇಟ್ಕೊಂಡಿರ್ತೀವಿ, ಆ ಗೂಡನ್ನು ಇವರು ಇಲ್ಲೊಂದು ಗೂಡನ್ನು ಸೃಷ್ಟಿ ಮಾಡಿದ್ದಾರೆ ಅಂತ. ಸೃಷ್ಟಿಯ ದೇವತೆ
ಹೆಣ್ಣು ಅಂತಕ್ಕಂಥವಳು ಸೃಷ್ಟಿಯ ದೇವತೆ. ಆ ದೇವತೆಯ ಸೃಷ್ಟಿ ಇದೆಯಲ್ಲ, ಆ ಸೃಷ್ಟಿಯನ್ನು ಸಂಭ್ರಮಿಸ್ತೀವಿ. ಯಾರು ಸಂಭ್ರಮಿಸ್ತೀವಿ ಗೊತ್ತಾ? ನಮ್ಮ ಮನೆಯವರು ಸಂಭ್ರಮಿಸ್ತೀವಿ. ಆದ್ರೆ ಇಲ್ಲಿ ಸರಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರ ಆಸ್ಪತ್ರೆಯಲ್ಲೂ ಕೂಡ ಆ ಸೃಷ್ಟಿಯನ್ನು ಸಂಭ್ರಮಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಬರೀ ಮಹಿಳಾ ದಿನಾಚರಣೆ ಕೂರ್ಸುದಿ, ವೇದಿಕೆಯಲ್ಲಿ 4 ಜನ ಮಾತಾಡ್ಸೋಕೆ, ಸಿಹಿ ಹಂಚೋಕೆ ಅಥವಾ ಒಂದು ಮೊಮೆಂಟೋ ಕೊಡೋಕೆ ಅಲ್ಲ, ಅವ್ರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು ಏನೋ ತಮ್ಮ ಕಡೆಯಿಂದ ಆದಂತಹ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದಾರಲ್ಲ, ಇದು ನಿಜವಾದ ಅರ್ಥಪೂರ್ಣವಾದ ಕಾರ್ಯಕ್ರಮಗಳು. ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಾವು ಅಲ್ಲಿ ಏನಾದ್ರು ಒಂದು ಕೆಲಸವನ್ನ ನಾವು ಮಾಡಿರ್ಬೇಕು. ಅಂತಹ ಕೆಲಸವನ್ನ ಇವರು ಇವತ್ತು ಮಾಡಿದರೆ ನಂಗೆ ತುಂಬಾ ಖುಷಿ ಕೊಡ್ತು. ಅದರಲ್ಲೂ ಸೃಷ್ಟಿಯ ದೇವತೆಯಾದ ಮಹಿಳೆಯ ಕೊಡ್ತಕ್ಕಂಥ ಸೃಷ್ಟಿ ಹಾಗೂ ಬರ್ತಕ್ಕಂಥ ಸೃಷ್ಟಿಯ ನವಜಾತ ಶಿಶುವನ್ನ ಸಂಭ್ರಮಿಸೋದು, ಅದರ ಕಡೆ ಆರೋಗ್ಯದ ಕಡೆ ಗಮನ ಕೊಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ನಿಜವಾಗ್ಲೂ ಶ್ಲಾಘನೀಯ ಸರ್. ಇದು ನನಗೆ ತುಂಬಾ ಖುಷಿ ಕೊಡ್ತು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದುವರೆಗೆ ತಮ್ಮ ಅತ್ಯಮೂಲ್ಯವಾದ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಭಾನುಮತಿ ಮೇಡಮ್. ನಿಮಗಿದು ಜನಪ್ರಿಯ ಸಮೂಹ ಶಿಕ್ಷಣ ಸಂಸ್ಥೆಗೆ ನೀಡಿದ ಆತ್ಮೀಯವಾದ ಅಭಿನಂದನೆ. ಅನ್ಯೋನ್ಯ ದಾಂಪತ್ಯದ ಸುಖಿ ಕುಟುಂಬದ ಸರದಾರಿಣಿ ಸಹೋದರಿ ಭವ್ಯ ನಾಗರಾಜ್. ಹಾಸನದ ಭೀಮ ವಿಜಯ ದಿನಪತ್ರಿಕೆ ಪ್ರಧಾನ ಸಂಪಾದಕರಾದ ಹೆತ್ತೂರು ನಾಗರಾಜ್ ಅವರ ಧರ್ಮಪತ್ನಿ ಸಹೋದರಿ ಶ್ರೀಮತಿ ಭವ್ಯ ನಾಗರಾಜ್ ಅವರು ಸಮಯೋಚಿತವಾಗಿ ನಿಮ್ಮೊಂದಿಗೆ ಇದೀಗ ತಮ್ಮ ಮನದಾಳು ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಬಶೀರ್ ಸರ್ಗೆ ಹಾಗೂ ನನ್ನ ಎಲ್ಲ ಆತ್ಮೀಯರಿಗೆ, ನನ್ನ ಅಕ್ಕಂದಿರಿದ್ದಾರೆ ಎಲ್ಲರಿಗೂ, ಶ್ರೀಮತಿ ಬಶೀರ್ ಅವ್ರಿಗೆ ಹಾಗೂ ಅವ್ರ ಮಗ ಮನೆ ಕುಟುಂಬ ಎಲ್ಲ ಡಾಕ್ಟ್ರನ್ನೇ ಮೇಡಮ್ ಒಬ್ಬರನ್ನ ಬಿಟ್ಟು ಹಾಗಾಗಿ ಆ ಖುಷಿ ನನಗಿದೆ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೆಯೇ ಜನಪ್ರಿಯ ಆಸ್ಪತ್ರೆಯ ಸಿಬ್ಬಂದಿಗಳ ಹಾಗೂ ಎಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ಕಾರ್ಯಕ್ರಮದ ಕಡೆಯಿಂದ ಈ ಮಹಿಳಾ ದಿನಾಚರಣೆ ಹಾಗೂ ಕಾರ್ಯಕ್ರಮದ ಶುಭಾಶಯಗಳು ಬಂದಿದ್ದೀನಿ. ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ. ಇಂಥ ಕಾರ್ಯಕ್ರಮಗಳನ್ನ ಆಯೋಜಿಸಿದಲ್ಲಿ ಬಶೀರ್ ಸರು ಮೊದಲು ಮುಖ್ಯರಾಗಿರ್ತಾರೆ. ಯಾಕೆ ಅಂತಂದರೆ ಅವರಿಗೆ ಒಂದು ಖುಷಿ ಕೊಡುತ್ತೆ ಇಂಥ ಕಾರ್ಯಕ್ರಮಗಳು. ಏನಾದರೂ ಒಂದು ಕೊಡುವೆ, ಏನಾದರೂ ಒಂದು ನೀಡಬೇಕು ಜಿಲ್ಲೆಗೆ ಅಂತ ಯಾವಾಗಲೂ ಅವರು ಕುಣಿತದಲ್ಲಿರ್ತಾರೆ. ಹಾಗಾಗಿ ಇವತ್ತು ಪ್ಯಾಕೇಜ್ನ ಹೊರ ತಂದಿದ್ದಾರೆ. ಆ ಪ್ಯಾಕೇಜಿಂದ ಎಲ್ಲರೂ ಖುಷಿಯಾಗುತ್ತೆ. ಪ್ರತಿಯೊಂದು ಹೆಣ್ಮಕ್ಳು ಒಂದು ಹೆಣ್ಣುಮಕ್ಕಳಿಗೆ ಜನ್ಮನ ಕೊಟ್ಟಾಗ ಸಂಭ್ರಮಿಸಿ ಖುಷಿ ಪಡಿ, ಒಮ್ಮಿಗೆ ಹೆಣ್ಮಕ್ಕಳನ್ನ ತಂದಿದ್ದೀನಿ ಅಂತ ಹೇಳಿ ನೀವು ಯಾವತ್ತು ಸಂಭ್ರಮಿಸ್ತೀರಾ ಅವತ್ತು ಸಮಾಜ ಸ್ವಾಸ್ಥ್ಯವಾಗಿರುತ್ತೆ ಮತ್ತು ಖುಷಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದಾಗಿ ಗಂಡಸರೆಲ್ಲರೂ ಹೆಣ್ಣುಮಕ್ಕಳಿಗೆ ಗೌರವನ ಕೊಡಿ. ಹಾಗೆಯೇ ಅವರನ್ನು ತುಂಬ ಗೌರವಿಸಿದರೆ ಮನೆಯಲ್ಲಿ ಯಾವತ್ತೂ